ನಮಸ್ಕಾರ ಸ್ನೇಹಿತರೆ, BN ಟಿವಿಗೆ ಸ್ವಾಗತ. ನಾವು ಭಾರತೀಯರು ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ಪರಂಪರೆಯನ್ನ ನಂಬುತ್ತೇವೆ, ಹಾಗೆ ಆಚರಣೆ ಕೂಡ ಮಾಡ್ತೇವೆ. ವಿವಾಹಿತ ಹೆಣ್ಣು ಮಕ್ಕಳು ಕಾಲುಂಗುರವನ್ನ ಧರಿಸುತ್ತಾರೆ. ಹಾಗಾದ್ರೆ ಕಾಲುಂಗುರವನ್ನ ಧರಿಸುವುದರಿಂದ ಆಗುವಂತಹ ಪ್ರಯೋಜನಗಳೇನು, ಅದರ ಮಹತ್ವವೇನು ಎಂಬುದನ್ನ ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿದೆ. ಕಾಲುಂಗುರ ವಿವಾಹಿತ ಮಹಿಳೆಯರ ಸಂಕೇತ. ಮದುವೆಯಲ್ಲಿ ತಾಳಿ ಕಟ್ಟಿದ ಶಾಸ್ತ್ರದ ನಂತರ ವಧುವಿನ ಕಾಲಿನ ಬೆರಳಿಗೆ ಕಾಲುಂಗುರ ಹಾಕುವುದು ಕೂಡ ಬಹಳ ಮುಖ್ಯವಾದಂತಹ ಸಂಪ್ರದಾಯವಾಗಿದೆ. ಕೆಲವೊಂದು ಕಡೆ ಪತಿಯು ತನ್ನ ಪತ್ನಿಗೆ ಕಾಲುಂಗುರ ಹಾಕಿದರೆ, ಇನ್ನೂ ಕೆಲವೆಡೆ ವಧುವಿನ ಸೋದರತ್ತೆ ಹಾಕುವಂತಹ ಸಂಪ್ರದಾಯವನ್ನು ಕೂಡ ನಾವೆಲ್ಲರೂ ನೋಡಿರುತ್ತೇವೆ. ಗಂಡನನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸಲು ಕುತ್ತಿಗೆಗೆ ಮಂಗಳಸೂತ್ರವನ್ನು ಧರಿಸಲಾಗುತ್ತದೆ. ಹಾಗೆಯೇ ಎರಡು ಪಾದಗಳ ಮಧ್ಯದ 3 ಬೆರಳುಗಳಿಗೆ ಉಂಗರವನ್ನು ಧರಿಸುವುದು ವಾಡಿಕೆಯಾಗಿದೆ. ಕುತ್ತಿಗೆಗೆ ಬಂಗಾರದ ಆಭರಣ ಧರಿಸುವ ಮಹಿಳೆಯರು ಕಾಲಿಗೆ ಬೆಳ್ಳಿ ಆಭರಣವನ್ನ ಹಾಕುತ್ತಾರೆ. ಇದಕ್ಕೆ ಸೂರ್ಯ ಹಾಗೂ ಚಂದ್ರರ ಉದಾಹರಣೆಯನ್ನು ನೀಡಲಾಗುತ್ತದೆ. ಗ್ರಹಗಳು ಮಾತ್ರ ಇದಕ್ಕೆ ಕಾರಣವಲ್ಲ, ಕಾಲುಂಗುರ ಪತಿಯ ಬಡತನಕ್ಕೂ ಕೂಡ ಕಾರಣವಾಗಬಹುದು. ಕಾಲಿಗೆ ಹಾಕುವಂತಹ ಉಂಗುರಕ್ಕೂ ಚಂದ್ರನಿಗೂ ನಂಟಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಪತಿ ಪತ್ನಿಗೆ ಸೂರ್ಯ ಹಾಗೂ ಚಂದ್ರರ ಆಶೀರ್ವಾದ ಬೇಕು. ಬೆಳ್ಳಿಯ ಕಾಲುಂಗುರ ಧರಿಸುವುದರಿಂದ ಚಂದ್ರ ಐಶ್ವರ್ಯವನ್ನ ನೀಡುತ್ತಾನೆ ಎಂದು ನಂಬಲಾಗಿದೆ. ಇದೇ ವೇಳೆ ಕಾಲುಂಗುರ ಕಳೆದರೆ ಅದು ಶುಭವಲ್ಲ. ಕಾಲುಂಗುರ ಕಳೆದರೆ ಪತಿ ಅನಾರೋಗ್ಯಕ್ಕೆ ಒಳಗಾಗಬಹುದು ಎಂದು ನಂಬಲಾಗುತ್ತೆ. ಹಾಗಾಗಿ ಎಂದೂ ಕೂಡ ಕಾಲುಂಗುರವನ್ನ ಕಳೆಯದಂತೆ ಜೋಪಾನವಾಗಿ ನೋಡಿಕೊಳ್ಳಿ. ಕಾಲುಂಗುರಗಳನ್ನ ಯಾವಾಗಲೂ ಬಲ ಮತ್ತು ಎಡಪಾದಗಳ 2ನೇ ಬೆರಳುಗಳಿಗೆ ಧರಿಸಲಾಗುತ್ತದೆ. ಬೆಳ್ಳಿಯು ಒಂದು ಉತ್ತಮ ವಾಹಕವಾಗಿದ್ದು, ಅದರಿಂದ ಮಾಡಲ್ಪಟ್ಟ ಕಾಲುಂಗುರಗಳು ಭೂಮಿಯ ಪಾಸಿಟಿವ್ ಶಕ್ತಿಗಳನ್ನು ಹೀರಿ ಶರೀರಕ್ಕೆ ವರ್ಗಾಯಿಸುತ್ತವೆ. ಭಾರತದಲ್ಲಿ ಸ್ತ್ರೀಯರು ಕಾಲುಂಗುರ ಧರಿಸಿದರೆ ಅವರನ್ನು ವಿವಾಹಿತರು ಎಂದು ಗುರುತಿಸುತ್ತಾರೆ. ಬಹುತೇಕ ಭಾರತೀಯ ನಾರಿಯರು ವಿವಾಹವಾದ ಬಳಿಕ ಕಾಲುಂಗುರವನ್ನ ಧರಿಸುತ್ತಾರೆ. ಇದು ಕೇವಲ ಸ್ತ್ರೀಯೋರ್ವಳು ವಿವಾಹಿತೆ ಎಂಬುದರ ಸೂಚಕವಷ್ಟೇ ಅಲ್ಲ, ಇದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಭಾರತೀಯ ವೇದಶಾಸ್ತ್ರಗಳ ಪ್ರಕಾರ ಅಥವಾ 2 ಪಾದಗಳಲ್ಲಿ ಕಾಲುಂಗುರಗಳನ್ನು ಧರಿಸುವುದರಿಂದ ಸ್ತ್ರೀಯರ ಋತುಚಕ್ರವು ನಿಯಮಿತಗೊಂಡು ಸಮರ್ಪಕವಾದಂತಹ ಅಂತರದಲ್ಲಿ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ. ಇದು ವಿವಾಹಿತ ಸ್ತ್ರೀಯರಿಗೆ ಗರ್ಭಧರಿಸಲು ಉತ್ತಮ ವೇದಿಕೆಯನ್ನು ಕೂಡ ಉಂಟು ಮಾಡುತ್ತದೆ. ಇಷ್ಟು ಮಾತ್ರವಲ್ಲದೆ, ನಿರ್ದಿಷ್ಟ ನರವೊಂದು ಕಾಲಿನ 2ನೇ ಬೆರಳನ್ನು ಗರ್ಭಾಶಯಕ್ಕೆ ಸಂಪರ್ಕಿಸುವಾಗ ಅದು ಹೃದಯದ ಮೂಲಕ ಹಾದು ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಕಾಲುಂಗುರಗಳನ್ನು ಯಾವಾಗಲೂ ಬಲ ಮತ್ತು ಎಡಪಾದಗಳ 2ನೇ ಬೆರಳುಗಳಿಗೆ ಧರಿಸಿರುವುದನ್ನು ನೀವು ಗಮನಿಸಿರಬಹುದು. ಇದು ಗರ್ಭಾಶಯವನ್ನು ನಿಯಂತ್ರಿಸುತ್ತದೆ ಮತ್ತು ಗರ್ಭಾಶಯಕ್ಕೆ ಸಮ ಪ್ರಮಾಣದ ಸಂತುಲಿತ ರಕ್ತದೊತ್ತಡವನ್ನು ನಿರ್ವಹಿಸುವುದರ ಮೂಲಕ ಅದರ ಆರೋಗ್ಯವನ್ನು ಕಾಪಾಡುತ್ತದೆ. ಬೆಳ್ಳಿಯು ಒಂದು ಉತ್ತಮ ವಾಹಕವಾಗಿದ್ದು, ಅದರಿಂದ ಮಾಡಲ್ಪಟ್ಟ ಕಾಲುಂಗುರಗಳು ಭೂಮಿಯ ಧ್ರುವ ಶಕ್ತಿಗಳನ್ನು ಹೀರಿ ಶರೀರಕ್ಕೆ ವರ್ಗಾಯಿಸುತ್ತವೆ ಹಾಗೂ ತನ್ಮೂಲಕ ಸಂಪೂರ್ಣ ದೈಹಿಕ ವ್ಯವಸ್ಥೆಗೆ ಹೊಸ ಚೈತನ್ಯವನ್ನು ಕೂಡ ಒದಗಿಸುತ್ತವೆ. ಮಹಾನ್ ಭಾರತೀಯ ಕಾವ್ಯವಾದ ರಾಮಾಯಣದಲ್ಲಿ ಕಾಲುಂಗುರವು ಮಹತ್ವದ ಪಾತ್ರವನ್ನು ವಹಿಸಿತು. ಸೀತೆಯು ರಾವಣನಿಂದ ಅಪಹರಿಸಲ್ಪಟ್ಟಾಗ ಅಪಹರಣಕ್ಕೆ ತಾನು ಗುರಿಯಾಗಿ ಈ ಮಾರ್ಗದ ಮೂಲಕ ಒಯ್ಯಲ್ಪಟ್ಟಿರುವೆನೆಂದು ಶ್ರೀರಾಮನು ಗುರುತಿಸಲೆಂದು ಎಸೆಯುತ್ತಾಳೆ. ಕಾಲುಂಗುರಗಳು ಅತಿ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದ್ದವು ಎಂಬುದನ್ನು ಇದು ಸೂಚಿಸುತ್ತದೆ. ಕಾಲುಂಗುರಗಳಿಂದ ಸ್ತ್ರೀಯರಿಗೆ ಸತತವಾಗಿ ತಮ್ಮ ಸ್ತ್ರೀ ಧರ್ಮ, ಕರ್ತವ್ಯ ಮತ್ತು ನಿಯಮಗಳ ಅರಿವಾಗುತ್ತದೆ. ಇದರಿಂದ ಸ್ತ್ರೀಯರು ಸ್ವೇಚ್ಛಾಚಾರಿಗಳಾಗದೆ ಬಂಧನದಲ್ಲಿರುತ್ತಾರೆ ಮತ್ತು ಧರ್ಮ ಪಾಲನೆಯನ್ನ ಮಾಡ್ತಾರೆ. ಕಾಲುಂಗುರಗಳ ಗೋಲಾಕಾರದಲ್ಲಿ ಬ್ರಹ್ಮಾಂಡದಿಂದ ಬರುವ ಇಚ್ಛಾ ಲಹರಿಗಳನ್ನು ಗ್ರಹಿಸುವ ಮತ್ತು ಸಂಗ್ರಹಿಸಿಡುವ ಕ್ಷಮತೆ ಇರುವುದರಿಂದ ಇಚ್ಛಾಶಕ್ತಿಯ ಲಹರಿಗಳ ಸ್ಪರ್ಶದಿಂದ ಸ್ತ್ರೀಯರ ಪ್ರಾಣ, ದೇಹದ ಶುದ್ಧಿಯಾಗಲು ಸಹಾಯವಾಗುತ್ತದೆ. ಕಾಲುಂಗುರಗಳ ಮಾಧ್ಯಮದಿಂದ ಕೆಟ್ಟ ಶಕ್ತಿಗಳ ನಿರ್ಮೂಲನೆಯಾಗುತ್ತದೆ. ಬೆಳ್ಳಿಯ ಕಾಲುಂಗುರವನ್ನು ಧರಿಸುವುದು ನಿಮಗೆ ಧನಾತ್ಮಕ ಶಕ್ತಿಯನ್ನು ಮೇಲ್ಮುಖವಾಗಿ ಹರಿಸಲಿದ್ದು, ನಿಮ್ಮ ದೇಹದಿಂದ ಋಣಾತ್ಮಕ ಅಂಶಗಳನ್ನು ಬೆರಳಿನ ಮೂಲಕ ಭೂಮಿಗೆ ಕಳುಹಿಸಲಿದೆ. ನಿಮ್ಮ ದೇಹದಲ್ಲಿ ಬೆಳ್ಳಿಯ ಆಭರಣವನ್ನು ಧರಿಸುವುದು ಉತ್ತಮ ಎಂಬುದಾಗಿ ಆಯುರ್ವೇದ ತಿಳಿಸುತ್ತದೆ. ಹೆಚ್ಚಿನ ಮಹಿಳೆಯರು ಬೆಳ್ಳಿಯ ಕಾಲುಂಗುರವನ್ನು ತಮ್ಮ ವೈವಾಹಿಕ ಜೀವನದ ಸಂಕೇತವಾಗಿ ತೊಡುತ್ತಾರೆ. ಮುತ್ತೈದೆಯ 5 ಮುತ್ತುಗಳಲ್ಲಿ ಈ ಕಾಲುಂಗುರವು ಕೂಡ ಒಂದಾಗಿದ್ದು, ತಮ್ಮ ಸೌಭಾಗ್ಯವೆಂದೇ ಪರಿಗಣಿಸಿ ಸ್ತ್ರೀಯರು ಇದಕ್ಕೆ ಪೂಜೆಯನ್ನ ಮಾಡ್ತಾರೆ. ಈಗಿನ ಫ್ಯಾಷನ್ ಯುಗದಲ್ಲಿ ಈ ಕಾಲುಂಗುರಗಳು ಆಧುನಿಕತೆಯ ಗಾಳಿಗೆ ಒಳಗಾಗಿ ಮಾರ್ಪಾಡುಗಳನ್ನು ಕೂಡ ಪಡೆದುಕೊಂಡಿದೆ.
ಹೆಚ್ಚಿನ ಮಹಿಳೆಯರು ಚಿನ್ನದ ಕಾಲುಂಗುರವನ್ನು ಕೂಡ ತೊಡುತ್ತಿದ್ದಾರೆ. ನಡೆದಾಡುವಾಗ ಭೂಮಿಯ ಮೇಲೆ ಬೀಳುವ ಒತ್ತಡ ಮತ್ತು ಭೂಮಿಗಾಗುವ ಸ್ಪರ್ಶದಿಂದ ಶಕ್ತಿಯ ಮಾರಕ ಸ್ಪಂದನಗಳು ನಿರ್ಮಾಣವಾಗಿ ಪ್ರಕ್ಷೇಪಿಸುತ್ತವೆ. ಇದರಿಂದಾಗಿ ಪಾತಾಳದಿಂದ ಆಕ್ರಮಣ ಮಾಡುವ ಕೆಟ್ಟ ಶಕ್ತಿಗಳಿಂದ ಕಾಲುಂಗರವು ಹೆಣ್ಣು ಮಕ್ಕಳನ್ನ ರಕ್ಷಣೆಯನ್ನ ಮಾಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, BN ಟಿವಿಗೆ ಸ್ವಾಗತ.